ನೋಡ್ದಿಲ್ಲ ಹೆಂಗ್ ಉಲ್ಟಾ ಹೊಡೆದ್ಬಿಡ್ತು ನೋಡ್ಲಲ್ಲಿ. ಮುಗೀತು ಕಂಡ್ರಲ್ಲ, ಇವತ್ತಿಗೆ ನನ್ನ ರಾಜಕೀಯ ಜೀವನ ಮುಗೀತು. ಈ ನನ್ನ ಮಗ ಸಿದ್ದೇಗೌಡ ಮಾಡಿದ ಕೆಲ್ಸಕ್ಕೆ ನಾನು ಸೋಲದ್ ಪಕ್ಕ ಆಗೋಯ್ತು ಕಲ. ಅಪ್ಪಯ್ಯ ಹಂಗೇನು ಆಗಕ್ಕಿಲ್ಲ, ಇನ್ನೂ 2 ಬೂತವೆ, ಅವು ಮುಗಿಲಿ, ಅಲ್ಲಿಗಂಟ ಹೊಸಿ ತಾಳ್ಮೆಯಿಂದಿರಿ. ಲೇ ದಡ್ಡ, ಆ 2 ಬೂತ್ಗಳು ಮುನ್ಸಾಮಿ ಕಡೆ ಹೋಗಲ್ಲ. ಓದ್ಕಿತಾನು ಆ 2 ಬೂತಲ್ಲಿ ನಮ್ಗೆ ಓಟ್ ಬಿದ್ದಿಲ್ಲ ಅಂತ ಗೊತ್ತಿಲ್ಲಲ್ಲ ನನಗೆ. ಈಗಿತ ಆ 2 ಬೂತಲ್ಲಿ ನಮ್ಗೆ ಓಟ್ ಬೀಳ್ತಾವೆ ಅಂತ ನಂಬ್ಕೊಳಕ್ ಆಯ್ತದ? ಓದ್ಕಿತ ಅಲ್ಲಿ ನಮ್ಗೆ ಓಟ್ ಬೀಳ್ದೇ ಇರೋದ್ರಿಂದನೇ ನಾವು ಸೋತಿದ್ದು. ಮುಗಿತ್ಕಲ್ಲ, ನನ್ನ ಕತೆ ಮುಗಿದೋಯ್ತು. ಇವತ್ತಿಗೆ ನನ್ನ ರಾಜಕೀಯ ಜೀವನ ಮುಗಿದೋಯ್ತು. ರೀ, ದೇವರಿದನ್ನು ಭಯ ಪಡಬೇಡಿ, ಖಂಡಿತನೇ ಗೆಲ್ತೀರ ಅನ್ನೋ ನಂಬಿಕೆ ನನಗಿದೆ. ಇಲ್ಲ ಕಣಮ್ಮಿ, ಆ ನಂಬಿಕೆ ನನಗಂತೂ ಇಲ್ಲ ಕಣಮ್ಮಿ. ಇನ್ನ ಯಾವ ದೇವರು ನನ್ನ ಕೈ ಹಿಡಿತಾನೆ ನಂಬಿಕೆ ನನಗಿಲ್ಲ ಕಣಮ್ಮಿ. ಇನ್ನೇನಾದ್ರೂ ನಡೆದ್ರೆ ದೊಡ್ಡ ಪವಾಡನೇ ನಡಿಬೇಕಾತಯ್ಯ. ಇಲ್ಲೇ ಇದ್ರೆ ನಾನು ಸೋಲದ್ ಗ್ಯಾರಂಟಿಯೇ. ನಾನು ಇವತ್ತು ಈ ಸೋಲ್ಗೆ ಆ ಬಡ್ಡಿ ಐದ ನಿನ್ನ ಮಗನೇ ಕಣಮ್ಮಿ ಕಾರಣ. ಯಾವಳನ್ನ ಅನಿಷ್ಟೊಳ್ಳ ಕಟ್ಕೊಂಡ್ ನಮ್ಮ ಕತೆನೆಲ್ಲ ಮುಗಿಸ್ಬಿಟ್ಟ ಕಣಮ್ಮಿ. ಅದೇನು ಅಂತ ನಮ್ಮ ಹೊಟ್ಟೆಲ್ ಹುಟ್ಬಿಟ್ಟು ನಾವು ಏನೋ ಆ ದೇವ್ರಿಗೆ ಗೊತ್ತು. ಇಲ್ಲ ನಮ್ಮನ್ನೆಲ್ಲ ಮುಗಿಸ್ಬಿಡ್ಬೇಕು ಅಂತಾನೆ ಹುಟ್ಟನ ಅನ್ಸ್ತದ ಕಣಮ್ಮಿ. ಅವರೆಲ್ಲ ನನ್ಗೆ ಓಟ್ ಹಾಕಿರೋದು ನನಗೆ ದೊಡ್ಡ ಸೋಜ್ಗ ಅನ್ನಿಸ್ತಾ ಇತ್ತಲ್ಲ. ಅಪ್ಪಯ್ಯ ಈಗ ಅದನ್ನೆಲ್ಲ ಬಿಟ್ಬಿಡಿ, ಈಗ ಅದೆಲ್ಲ ಯಾಕೆ? ಇದು ಸಂಭ್ರಮ ಆಚರಣೆ ಪಡೋ ಸಮಯ. ಇದಳೆ ಕಮಾನ್, ಬನ್ನಿ 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 ಬನ್ನಿ. ಇನ್ನು ನೋಡ್ತಾ ನಿಂತಿದ್ಯಲ್ವಾ, ಏನಾದ್ರು ಸೀತರ ಅಲ್ಲಪ್ಪ, ಮಕ್ಕಳಿಗೋಸ್ಕರ ಏನಾದ್ರೂ ಮಾಡೋಣ ಅಂತ ನಿಮ್ಗೆ ಅನ್ಸದೇ ಇಲ್ವಾ? ರಿಟೈರ್ಮೆಂಟ್ ದುಡ್ಡು ಬಂದಿದೆ, ಮಕ್ಕಳು ಇಷ್ಟೊಂದು ಕಷ್ಟ ಅನುಭವಿಸಿದ್ದಾರೆ, ಅವ್ರಿಗೆ ಏನಾದ್ರು ಸಹಾಯ ಮಾಡೋಣ ಅಂತ ನಿಮ್ಗೆ ಅನ್ಸೇ ಇಲ್ವಾ? ಸಂತು, ಬಾಯಿಗೆ ಬಂದಾಗ ಮಾತಾಡ್ಬೇಡ. ನಿಮ್ಮಪ್ಪ ಇಷ್ಟೊಂದು ಕಷ್ಟ ಪಡೋದು ನಿಮ್ಗೋಸ್ಕರ ಅಲ್ವೇನೋ? ನಮಗೋಸ್ಕರನೇ ಅಂತ ಯಾಕಮ್ಮ ಹೇಳ್ತೀಯಾ? ನಮಗೋಸ್ಕರನೇ ಆಗಿದ್ದಿದ್ರೆ ಎಲ್ಲಿಂದ ನಾವು ಬಂದು ಸೇರ್ಕೊಂಡಿದ್ಯಲ್ಲ ಈ ನಾಯಿ. ಅದಕ್ಕೆ ಯಾಕಮ್ಮ ಸಮಪಾಲ್ ಕೊಡ್ಬೇಕು? ಸಂತು, ಸುಮ್ಮನಿದೆಯಪ್ಪ, ಅವನನ್ನು ಕರ್ಕೊಂಡ್ಬಂದು ಸಾಕಿದ್ದು ಅಂದ್ರೆ ಅವ್ನಿಗೆ ಪಾಲ್ ಬೇರೆ ಕೊಡಕ್ ಹೊಟ್ಟಿದ್ದೆ. ಅವನಿಗೆ ನಿಮ್ಮ ಮೇಲೆ ಅಪ್ಪ ಅಮ್ಮನ್ನು ಮರ್ಯಾದೆ ಇದ್ದಿದ್ರೆ ನಿಮ್ಗೆ
ನಾನು ಹೇಳ್ತಾ ಇರೋದು ಸರಿಯಾಗಿದ್ಯಮ್ಮ. ನಿಮಗೆ ಅದು ಅರ್ಥ ಆಗ್ತಿಲ್ಲ ಅಷ್ಟೇ. ಹೇಳಿ, ನಮಗೋಸ್ಕರ ಏನ್ ಮಾಡಿದ್ದೀರಾ ನೀವು? ನಮ್ಮನ್ನ ಬೀದಿಲಿ ಬಿಟ್ಟು ಹಾಗೆ ಹೋಗ್ಬಿಡೋಣ ಅಂತನಾ? ಲಕ್ಷ್ಮಿ, ಬಿಡ.